ಇವತ್ತು ಅಯೋಧ್ಯೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೂ ನೂರಾರು ಜನ ಸಾಧು ಸಂತರು ಅರ್ಚಕರ ಅಮೃತ ಹಸ್ತದಿಂದ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ರಾಮಲಲ್ಲನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಕಾರ್ಯ ನೆರವೇರ್ತಾ ಇದೆ. ಸುಮಾರು 400 ವರ್ಷಕ್ಕಿಂತ ಹೆಚ್ಚಿನ ಹೋರಾಟಕ್ಕೆ ಜಯ ಸಂದು ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋದಂಥ ದಿನ ಇವತ್ತು. ಹಾಗೆಯೇ ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಿಂದ ನಮ್ಮ ಮೈಸೂರಿನ ಹಾರೋಹಳ್ಳಿಯ ಗುಜ್ಜೇಗೌಡನಪುರದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ರೂಪ ತಳೆದಿದೆ. ಹೀಗೆ ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಶಾಶ್ವತವಾದಂತಹ ಸಂಬಂಧ ಸೇತು ಇವತ್ತು ನಿರ್ಮಾಣವಾಗ್ತಾಯಿದೆ. ಹಾಗಾಗಿ ಮೈಸೂರಿಗರಾಗಿ ನಮ್ಮೆಲ್ಲರಿಗೂ ಭಾಳ ಖುಷಿ ಅನ್ನೋದು ಇಮ್ಮಡಿಯಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಖ್ಯಾತ ಸೈಕಲ್ ಅಗರಬತ್ತಿ ಸಂಸ್ಥೆಯವರು, ವಿಶೇಷವಾಗಿ ನಮ್ಮ ಗುರು ಸರ್ ಮತ್ತು ಅವರ ಕುಟುಂಬ ವರ್ಗದವರು 111 ಅಡಿ ಉದ್ದದ ಅಗರಬತ್ತಿಯನ್ನು ತಯಾರು ಮಾಡಿ ಅರಮನೆಯ ಎದುರುಗಡೆ ಇರುವಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ಇವತ್ತು ಅದನ್ನು ಉರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಇದರಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಿರುವಂತಹ ವತ್ಸಣ್ಣ ಅವರು, ಎಲ್ಲ ನಮ್ಮ ಪಕ್ಷದ ಮುಖಂಡರು, ಹಾಗೆ ಎಲ್ಲ ಸೈಕಲ್ ಅಗರಬತ್ತಿಯ ಕುಟುಂಬ ವರ್ಗದವರು ಕೂಡ ಬಂದಿದ್ದಾರೆ. ನಮಗೆ ಬಹಳ ಖುಷಿಯಾಗಿದೆ. ಇವತ್ತು ನೂರಾರು ಕಡೆ ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಎಲ್ಲ ಕಡೆನೂ ಕೂಡ ಇವತ್ತು ನಾವೆಲ್ಲ ಭಾಳ ಸಡಗರದಿಂದ ಭಾಗಿಯಾಗ್ತಿದ್ವಿ. ಇನ್ನು ಖುಷಿ ಕೊಡೋದು ಏನು ಅಂತಂದರೆ, ಎಲ್ಲೇ ಹೋಗ್ತಾ ಇರಲಿ, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಪ್ರಾಯ ಆಗಿರೋಂಥವ್ರು ಇರ್ಬೋದು, ಅವ್ರು ಇವತ್ತು ಅಯೋಧ್ಯೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೂ ನೂರಾರು ಜನ ಸಾಧು ಸಂತರು ಅರ್ಚಕರ ಅಮೃತ ಹಸ್ತದಿಂದ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ರಾಮಲಲ್ಲನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಕಾರ್ಯ ನೆರವೇರ್ತಾ ಇದೆ. ಸುಮಾರು 400 ವರ್ಷಕ್ಕಿಂತ ಹೆಚ್ಚಿನ ಹೋರಾಟಕ್ಕೆ ಜಯ ಸಂದು ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋದಂಥ ದಿನ ಇವತ್ತು. ಹಾಗೆಯೇ ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಿಂದ ನಮ್ಮ ಮೈಸೂರಿನ ಹಾರೋಹಳ್ಳಿಯ ಗುಜ್ಜೇಗೌಡನಪುರದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ರೂಪ ತಳೆದಿದೆ. ಹೀಗೆ ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಶಾಶ್ವತವಾದಂತಹ ಸಂಬಂಧ ಸೇತು ಇವತ್ತು ನಿರ್ಮಾಣವಾಗ್ತಾಯಿದೆ. ಹಾಗಾಗಿ ಮೈಸೂರಿಗರಾಗಿ ನಮ್ಮೆಲ್ಲರಿಗೂ ಭಾಳ ಖುಷಿ ಅನ್ನೋದು ಇಮ್ಮಡಿಯಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಖ್ಯಾತ ಸೈಕಲ್ ಅಗರಬತ್ತಿ ಸಂಸ್ಥೆಯವರು, ವಿಶೇಷವಾಗಿ ನಮ್ಮ ಗುರು ಸರ್ ಮತ್ತು ಅವರ ಕುಟುಂಬ ವರ್ಗದವರು 111 ಅಡಿ ಉದ್ದದ ಅಗರಬತ್ತಿಯನ್ನು ತಯಾರು ಮಾಡಿ ಅರಮನೆಯ ಎದುರುಗಡೆ ಇರುವಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ಇವತ್ತು ಅದನ್ನು ಉರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಇದರಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಿರುವಂತಹ ವತ್ಸಣ್ಣ ಅವರು, ಎಲ್ಲ ನಮ್ಮ ಪಕ್ಷದ ಮುಖಂಡರು, ಹಾಗೆ ಎಲ್ಲ ಸೈಕಲ್ ಅಗರಬತ್ತಿಯ ಕುಟುಂಬ ವರ್ಗದವರು ಕೂಡ ಬಂದಿದ್ದಾರೆ. ನಮಗೆ ಬಹಳ ಖುಷಿಯಾಗಿದೆ. ಇವತ್ತು ನೂರಾರು ಕಡೆ ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಎಲ್ಲ ಕಡೆನೂ ಕೂಡ ಇವತ್ತು ನಾವೆಲ್ಲ ಭಾಳ ಸಡಗರದಿಂದ ಭಾಗಿಯಾಗ್ತಿದ್ವಿ. ಇನ್ನು ಖುಷಿ ಕೊಡೋದು ಏನು ಅಂತಂದರೆ, ಎಲ್ಲೇ ಹೋಗ್ತಾ ಇರಲಿ, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಪ್ರಾಯ ಆಗಿರೋಂಥವ್ರು ಇರ್ಬೋದು, ಅವ್ರು